ಸರ್ ಹೇಗಿತ್ತು ಸರ್ ಸಿನಿಮಾ ನಾನು ಸಿನಿಮಾ ಟೀಮ್ ಆ್ಯಕ್ಚುಲಿ. ಓಕೆ, ಎಲ್ಲರೂ ಪ್ಲೀಸ್ ಜನರ ರಿಯಾಕ್ಷನ್ ಹೇಗೆ ಅನಿಸ್ತು ಸರ್ ಫಸ್ಟ್ ಶೋ? ಅಂದರೆ ಎಲ್ಲ ಸೀನ್ಗೂ ಕನೆಕ್ಟ್ ಆಗ್ತಾ ಇದ್ರು. ಎಸ್ಪೆಷಲಿ ಕಾಮಿಡಿ ಮತ್ತು ಎಮೋಷನ್ ಸೀನ್ಗೆ ತುಂಬಾ ಕನೆಕ್ಟ್ ಆಗ್ತಾ ಇದ್ರು, ನಗ್ತಾ ಇದ್ರು. ಎಸ್ಪೆಷಲಿ ಲೇಡೀಸ್ ಮತ್ತು ಮಕ್ಕಳು ತುಂಬಾ ಕನೆಕ್ಟ್ ಆಗ್ತಾ ಇದ್ರು, ಜೊತೆಗೆ ಅಳ್ತಾ ಇದ್ರು, ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಸೊ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಒಂದ್ಸರಿ ನೀವು ನೋಡಿ, ಸಿನಿಮಾನ ನೋಡಿ, ಜೊತೆಗೆ ನೋಡಿದವರು ಅದನ್ನು ನಿಮ್ಮ ಸರ್ಕಲ್ಗೆ ಶೇರ್ ಮಾಡಿ ಹೇಳಿ. ಸಿನಿಮಾ ನಿಮ್ಗೆ ಏನೇನು ಅನ್ನಿಸ್ತು ಹಾನೆಸ್ಟ್ ಒಪಿನಿಯನ್ನ ನೀವು ಹೇಳಿದರೆ ನಮ್ಮ ಟೀಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಎಲ್ರಿಗೂ ಬಂದಿರೋರಿಗೆ. ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ಸಕ್ಕತ್ತಾಗಿದೆ, ತುಂಬಾ ಖುಷಿ ಆಗುತ್ತೆ ಆ್ಯಕ್ಚುಲಿ. ಬಿಕಾಸ್ ಇಟ್ಸ್ ಒಳ್ಳೆ ಕಂಟೆಂಟ್ ಇದೆ, ಮಕ್ಳಿಗೆ ತುಂಬ ಎಮೋಷನಲ್ ಆಗುತ್ತೆ, ಸಾಕ್ದವ್ರಿಗಂತೂ ತುಂಬ ಕನೆಕ್ಟ್ ಆಗುತ್ತೆ. ಇಟ್ಸ್ ಅ ಗುಡ್ ಮೂವಿ, ನೋಡ್ಬೋದು. ತುಂಬ ಎಮೋಷನಲ್ ಆಯಿತು, ತುಂಬ ಆಗುತ್ತೆ. ಬಿಕಾಸ್ ಆ ಎಮೋಷನಲ್ ಪ್ರಾಣಿಗಳಿಗೆ ಮನುಷ್ಯರಿಗಿರೋ ಸಂಬಂಧ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಕ್ಚುಲಿ. ಸೊ ಇಟ್ಸ್ ಬ್ಯೂಟಿಫುಲ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸಖತ್ತಾಗಿದೆ. ಪ್ಲೀಸ್ 5 ಸೆಪ್ಟೆಂಬರ್ ಮೂವಿಗೆ ಸಪೋರ್ಟ್ ಮಾಡಿ. OTT ಬರೋವರೆಗೂ ಕಾಯ್ಬೇಡಿ ಪ್ಲೀಸ್. ಮೇಡಮ್ ಹೇಳಿ, ಹೇಗೆ ಸಿನಿಮಾ? ಬ್ಯೂಟಿಫುಲ್, ಫಿಲ್ಡ್ ವಿತ್ ಎಮೋಷನ್ಸ್, ವೆರಿ ಗುಡ್. ನನಗಂತೂ ಇವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಎವ್ರಿ ಒನ್ಸ್ ಆ್ಯಕ್ಟಿಂಗ್ ಇಸ್ ಬ್ಯೂಟಿಫುಲ್. ಎಲ್ಲ ಬಂದು ಥಿಯೇಟ್ರಲ್ಲೇ ನೋಡಿ. ಇವನ ಎಫರ್ಟ್ಸಿಗೆ ಒಳ್ಳೆ ಪ್ರತಿಫಲ ಸಿಗಬೇಕು, ಆ್ಯಂಡ್ ಎಲ್ಲ ಟೀಮ್ ಎಫರ್ಟ್ಸಿಗೆ ಒಳ್ಳೆ ರಿಸಲ್ಟ್ ಸಿಗಬೇಕು. ಥಿಯೇಟರ್ಸ್ಗೆ ಬಂದು ನೋಡಿ. ಆ್ಯಂಡ್ ವಿ ಆರ್ ಪ್ರೌಡ್ ಆಫ್ ಅವರ್ ಬ್ರದರ್. ಸಿನಿಮಾ ನೋಡಿದವರು ಕಣ್ಣಲ್ಲಿ ನೀರು ಹಾಕದಲ್ಲೇ ಹೋಗೋದಿಲ್ಲ. ಅದೊಂದು ತುಂಬ ಚೆನ್ನಾಗಿದೆ, ತಪ್ಪದೆ ನೋಡಿ, ಎಲ್ಲರೂ ನೋಡಿ, ಖಂಡಿತ ನೋಡಿ. ತುಂಬ ಚೆನ್ನಾಗಿದೆ ಫಿಲ್ಮ್, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲೂ ಮುಜುಗರ ಅನ್ಸಲ್ಲ, ತುಂಬ ನೀಟಾಗಿದೆ. ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಅಲ್ಲಾಡಕ್ಕೆ ಬಿಡೋದಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಫಿಲ್ಮ್. ದಯವಿಟ್ಟು ಎಲ್ಲ ಫಿಲ್ಮ್ ಥಿಯೇಟರ್ಗೆ ಬಂದು ಪಿಕ್ಚರ್ ನೋಡಿ. ಸಕ್ಸಸ್ ಚೆನ್ನಾಗಿದೆ ಸರ್. ಇನ್ನೊಂದು ಸಲ ಬಂದು ಮತ್ತೆ ಥಿಯೇಟ್ರಲ್ಲಿ ನೋಡ್ತೀವಿ. ತುಂಬ ಚೆನ್ನಾಗಿ ಬಂದಿದೆ. ಮುಜುಗರ ಅನ್ಸಲ್ಲ. ಗುಂಡನ್ ಸಾಕಿರೋದು ಇಷ್ಟ ಆಗಿಲ್ಲ, ಯಾರು ಇಷ್ಟ ಆಗಿಲ್ಲ. ಗುಂಡಂದು ಆಕ್ಟಿಂಗು ಮತ್ತೆ ಯಾರು ಇಷ್ಟ ಆಗಿಲ್ಲ. ಹೆಂಗೆ ಮಾತಾಡ್ತಾನೆ. ಮೂವಿ ತುಂಬ ಚೆನ್ನಾಗಿ ಇಷ್ಟ ಆಯಿತಾ ಸರ್? ಹಾಂ, ಇಷ್ಟ ಆಯಿತು. ಮೇಡಮ್ ಹೇಳಿ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸ್ಟೋರಿ ಎಲ್ಲ ಇಷ್ಟ ಆಯಿತು? ತುಂಬ ಚೆನ್ನಾಗಿದೆ, ಸೂಪರ್ ಆಗಿತ್ತು. ಆ್ಯಕ್ಟರ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ನಾಯಿ ನೋಡೋಕ್ಕೆ ಸಖತ್ ಖುಷಿ ಆಯಿತು. ಸಿನಿಮಾ ಚೆನ್ನಾಗಿ ಓಡಲಿ ಅಂತ ಕೇಳ್ಕೊತೀನಿ. ಮೇಡಮ್ ಹೇಳಿ, ಹೇಗಿತ್ತು ಸರ್? ತುಂಬ ಚೆನ್ನಾಗಿ ಬಂದಿದೆ. ದೇವ್ರು ಒಳ್ಳೇದು ಮಾಡಲಿ, ಆದಷ್ಟು ಹಿಟ್ ಆಗಲಿ. ಆ್ಯಕ್ಚುಲಿ ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಎಂಥವ್ರಿಗೆ ಆದರೂ ಎಂಥ ಕಲ್ರುದೇ ಆದರೂ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಸ್ಕ್ರೀನ್ ಪ್ಲೇ ಇರ್ಬೋದು, ಏನು ಹೇಳೋದು ಹೇಳಿ. ಮೂವಿ ದಯವಿಟ್ಟು ಯಾರ್ಯಾರು ಕನ್ನಡನ ತುಂಬ ಇಷ್ಟಪಡ್ತೀರಾ, ಯಾರ್ಯಾರು ಪ್ರಾಣಿನ ಇಷ್ಟಪಡ್ತೀರಾ, ದಯವಿಟ್ಟು ಬಂದು ಮೂವಿ ನೋಡಿ, ದಯವಿಟ್ಟು ಹರಿಸಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ನಿಮಗೆ ಯಾವ ಸೀನ್ ಸರ್ ಯಾವ ಸೀನ್ ಅಂತ ಹೇಳೋಣ ಸರ್, ಪ್ರತಿಯೊಂದು ಸೀನು ಚೆನ್ನಾಗಿದೆ. ನಿಜವಾಗ್ಲೂ ಪ್ರತಿಯೊಂದು ಸೀನಲ್ಲೂ ಅದು ನಾಯಿ ಆ್ಯಕ್ಟಿಂಗ್ ಇದೆಯಲ್ಲ, ಅದು ಆ್ಯಕ್ಟಿಂಗ್ ಅಂತ ಅನ್ಸಲ್ಲ ಸರ್. ಅಷ್ಟು ಚೆನ್ನಾಗಿ ನಾಯಿನೂ ಟ್ರೈನ್ ಮಾಡಿದ್ದಾರೆ ಅವರು. ನಿನ್ನ ಅಡಿಗವ್ರ ಬಗ್ಗೆ, ರಾಕೇಶ್ ಅಡಿಗವ್ರ ಬಗ್ಗೆ ಹೇಳೋಕ್ಕೆ ಇಲ್ಲ. ಆಮೇಲೆ ಅಕ್ಕ ಆ್ಯಕ್ಚುಲಿ ಚೆನ್ನಾಗಿದೆ, ಆ್ಯಕ್ಟಿಂಗ್ ಎಲ್ಲರದು ಚೆನ್ನಾಗಿದೆ, ಆ್ಯಂಡ್ ಸ್ಕ್ರೀನ್ ಪ್ಲೇನೂ ಚೆನ್ನಾಗಿದೆ. ಸಖತ್ತಾಗಿದೆ ಮೂವಿ, ದಯವಿಟ್ಟು ಎಲ್ಲರೂ ಬಂದು ನೋಡಿ. ನಾಯಿ ತುಂಬ ಚೆನ್ನಾಗಿ ಮಾಡಿದೆ. ಪ್ರಾಣಿ ಸೆಂಟಿಮೆಂಟ್ ಇರೋರು ಎಲ್ಲರೂ ಸಿನಿಮಾ ನೋಡಲೇಬೇಕು. ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ನಾಯಿ ಬಗ್ಗೆ ಏನೇನು ತಿಳ್ಕೊಬೇಕು ಎಲ್ಲನೂ ತಿಳ್ಕೊಬೇಕು. ಸೆಂಟಿಮೆಂಟು, ಅಟ್ಯಾಚ್ಮೆಂಟ್ ಹೆಂಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಸೂಪರ್ ಆಗಿದೆ ಪಿಕ್ಚರ್. ಮಾತ್ರ ಇನ್ನೇ ಒಂದು ಸತಿ ಇಲ್ಲ 2 ಸತಿ ನೋಡ್ಬೋದು. ನಿಮ್ಮ ಪ್ರಯತ್ನ ಹೀಗೆ ಸತತವಾಗಿ ಬೆಳೀತಾ ಇರಲಿ. ಮನುಷ್ಯರು ಮತ್ತು ಪ್ರಾಣಿಗಳ ಬಾಂಧವ್ಯ ಇನ್ನೂ ಜಾಸ್ತಿ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ, ತುಂಬ ಹೇಗಿತ್ತು ಸಿನಿಮಾ? ಸ್ಟೋರಿ ಎಲ್ಲ ಇಷ್ಟ ಆಯ್ತಾ? ಹೇಗಿತ್ತು ಸಿನಿಮಾ? ನಿಮ್ಗೆ ಎಷ್ಟು ಕನೆಕ್ಟ್ ಆಯಿತು? ನೀವು ನಿಮ್ಗೆ ಎಷ್ಟು ಕನೆಕ್ಟ್ ಆಯಿತು ಸ್ಟೋರಿ? ಎವ್ರಿ ಡೇ, ಡೇ ಟು ಡೇ ಲೈಫ್ ವಿ ಆರ್ ಸೀಯಿಂಗ್, ಎಮೋಷನಲಿ ಟಚ್ಡ್. ಥ್ಯಾಂಕ್ ಯು ಸರ್. ಹೇಳಿ, ಹೇಗಿತ್ತು ಸಿನಿಮಾ? ಐ ಥಿಂಕ್ ಈ ಸಿನಿಮಾ ನೋಡಿದ್ಮೇಲೆ ಮುಂದೆ ಒಂದು ದಿನ ವೇರಿಯಸ್ ಡಾಗ್ಸ್ ಮೇ ಬಿ ಕಂಪೀಟಿಂಗ್ ಫಾರ್ ಹೌ ವಿ ಹ್ಯಾವ್ ಹೀರೋಸ್. ಭಾಳ ಅದ್ಭುತವಾಗಿ ಒಂದು ಪಾಸಿಬಿಲಿಟಿ ತೋರಿಸಿದೆ ಈ ಸಿನಿಮಾ. ದಟ್ ಪ್ರಾಣಿಗಳು ಕೂಡ ಮನುಷ್ಯರ ಜೊತೆ ಸೇರಿ ಒಂದು ದೊಡ್ಡ ಪ್ರಪಂಚನೇ ಓಪನ್ ಆಗ್ತದೆ ಸಿನಿಮಾ ಪ್ರಪಂಚದಲ್ಲಿ.
ಅದರಲ್ಲಿ ಇದು ಒಂದು ಉತ್ಕೃಷ್ಟ ಸೃಷ್ಟಿ. ಎಲ್ಲರೂ ಎಸ್ಪೆಷಲಿ ಚಿಕ್ಕ ಮಕ್ಕಳು ಅದ್ಭುತವಾಗಿ ಎಂಜಾಯ್ ಮಾಡ್ತೀರಾ. ಫ್ಯಾಮಿಲಿಗಳು ಬಂದು ನೋಡಬೇಕಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಧನ್ಯವಾದ. ಸೂ ಫ್ರಮ್ ಶೋ ಆದಮೇಲೆ ಹೆಂಗಪ್ಪ ಇಂಡಸ್ಟ್ರಿ ಅಂದ್ಕೊಂಡಿದ್ವಿ, ಅಗೇನ್ ಒಂದು ಒಳ್ಳೆ ಹಿಟ್ ಕೊಡುವಂಥ ಮೂವಿ ಬಂದಿದೆ. ತುಂಬ ಅಂದರೆ ತುಂಬ ಟಚಿಂಗ್ ಮೂವಿ, ಯಾರೂ ಮಿಸ್ ಮಾಡ್ಕೋಬೇಡಿ. ನಮ್ಮ ಕನ್ನಡ ಸಿನಿಮಾ ತಿಳ್ಕೊಂಡು ನಮಗೆ ಹೆಮ್ಮೆ. ಪಬ್ಲಿಸಿಟಿ ಹೆಂಗಾಗುತ್ತೆ ನೋಡ್ಕೊಳ್ಳಿ, ಕ್ರೌಡ್ ಅವರವರೇ ಪಬ್ಲಿಸಿಟಿ ಕೊಡ್ತಾರೆ ಅಂತ ಹಾರ್ಟ್ ಟಚಿಂಗ್ ಮೂವಿ ಇದು. ಪ್ರಾಣಿಗಳ ಮಧ್ಯೆ ಮಾಡಿರೋಂಥದ್ದು ಅಫೆಕ್ಷನ್ ತುಂಬ ಚೆನ್ನಾಗಿದೆ. ಡೋಂಟ್ ಮಿಸ್. ಪ್ರಾಣಿಯ ಮೇಲೆ ಇರುವಂಥ ಪ್ರೀತಿ, ಮನುಷ್ಯ ಮತ್ತು ಪ್ರಾಣಿಯ ಸಂಬಂಧದ ಬಗ್ಗೆ ನಿಜವೂ ಭಾಳ ಇಷ್ಟ ಆಗುತ್ತೆ. ಅದೇ ಒಳ್ಳೆಯ ಫ್ಯಾಮಿಲಿಗೆ, ಮಕ್ಕಳಿಗೆ ಒಂದು ಪಾಸಿಟಿವ್ ಆದಂಥ ಒಂದು ಮೆಸೇಜ್ ಕೂಡ ಇದೆ. ಭಾಳ ಚೆನ್ನಾಗಿದೆ. ಶೋ ಆದಮೇಲೆ ಇನ್ಯಾವುದಪ್ಪ ಸಿನಿಮಾ ಅಂದ ತಕ್ಷಣ ಇಂಥ ಒಳ್ಳೆ ಮೂವಿ ಭಾಳ ಖುಷಿ ಆಗ್ತದೆ.